ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್. ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬರ್ತಿದೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೇಳಬಹುದು, ಹಾಗಾದರೆ ಏನು ಗುಡ್ ನ್ಯೂಸ್ ಬರುತ್ತಿದೆ ಅಂತ. ನಾನು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬಂದಿರುವಂಥ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಬರ್ತಿದೆ ಭರ್ಜರಿ ಗುಡ್ ನ್ಯೂಸ್. ಮೊದಲನೇದಾಗಿ ಬಂದಿರುವಂಥ ಗುಡ್ ನ್ಯೂಸ್ ಏನೆಂದರೆ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಹಣ ಕರೆಕ್ಟಾಗಿ ಬಂದಿದೆ. ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಬಂದಿಲ್ಲ, 13ನೇ ಕಂತಿನ ಹಣ ಬಂದಿಲ್ಲ, ಮತ್ತು 15ನೇ ಕಂತಿನ ಹಣ ಮಾತ್ರ ಬಂದಿರುತ್ತೆ. ಇನ್ನು ಕೆಲವರಿಗೆ ಒಂದೆರಡು ಕಂತಿನ ಹಣ ಬಂದಿರಲ್ಲ. ಇನ್ನು 15ನೇ ಕಂತು ಕೂಡ ಕರೆಕ್ಟಾಗಿ ಕೆಲವರಿಗೆ ಎಲ್ಲರಿಗೂ ಬಂದಿರುತ್ತೆ. ಇನ್ನು ಕೆಲವರಿಗೆ ಒಂದು ಕಂತು ಕೂಡ ಮಿಸ್ ಆಗಿರುತ್ತೆ. ಇನ್ನು ಕೆಲವರಿಗೆ 2 ಕಂತು ಮಿಸ್ ಆಗಿರುತ್ತೆ. ಇನ್ನು ಕೆಲವರಿಗೆ 3 ಕಂತು ಈ ರೀತಿಯಾಗಿ ಎಲ್ಲರಿಗೂ ಮಿಸ್ ಆಗಿರುತ್ತೆ. ಈ ರೀತಿಯಾಗಿ ಈ ಒಂದು ಸಮಸ್ಯೆ ನಮ್ಮಿಂದ ಆಗಿದೆಯಾ, ಇಲ್ಲ ಸರ್ಕಾರದ ಕಡೆಯಿಂದ ಆಗಿದೆಯಾ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಈ ಒಂದು ಸಮಸ್ಯೆ ಬಂದ್ಬಿಟ್ಟು ಸರ್ಕಾರದ ಕಡೆಯಿಂದನೇ ಆಗಿರುವಂಥದ್ದು. ಈ ಒಂದು ಸಮಸ್ಯೆ ಸರ್ಕಾರದವರೇ ಮಾಡಿರುವಂಥದ್ದು. ಯಾಕಪ್ಪ ಅಂತಂದರೆ ಸರ್ಕಾರದವರು ಈ ಒಂದು ಸಮಸ್ಯೆ ಮಾಡಿದ್ದಾರೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನೋಡಿ, ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆಯಂತೆ. ಕೆಲವರಿಗೆ ಒಂದೆರಡು ಕಂತಿನ ಹಣ ಮಿಸ್ ಆಗಿದೆಯಂತೆ. ಸೆಂಟ್ರಲ್ಲಿ ನಡುವ ಒಂದೆರಡು ಕಂತಿನ ಹಣ ಮಿಸ್ ಆಗಿದೆಯಂತೆ. ಯಾಕೆ ಮಿಸ್ ಆಗಿದೆ ಏನು ಅನ್ನುವಂಥದ್ದನ್ನ ಎಲ್ಲ ಇರುವಂಥದ್ದು ತಾಂತ್ರಿಕ ದೋಷದಿಂದ ಅದು ಸಮಸ್ಯೆ ಆಗಿದೆಯಂತೆ. ಆದ್ದರಿಂದ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಏನು ಪೆಂಡಿಂಗ್ ಹಣ ಇತ್ತಲ್ಲ, ಏನು ಒಂದೆರಡು ಕಂತಿನ ಹಣ ಮಿಸ್ ಆಗಿತ್ತಲ್ಲ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ರೆಡಿ ಮಾಡಿಕೊಂಡು ಯಾರ್ಯಾರಿಗೆ ಯಾವ್ಯಾವ ಕಂತಿನ ಹಣ ಮಿಸ್ ಆಗಿದೆ ಎಲ್ಲ ಕಂತಿನ ಹಣವನ್ನು ಜಮಾ ಮಾಡ್ತಾರಂತೆ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದವರೆಗೂ ಕೂಡ ಯಾವ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ, ಯಾವ ಕಂತಿನ ಹಣ ಪೆಂಡಿಂಗ್ ಇದೆಯೋ ಆ ಎಲ್ಲ ಕಂತಿನ ಹಣವನ್ನು ನಿಮಗೆ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗಾದರೆ ಜಮಾ ಮಾಡ್ತಾರಂತೆ. ಇಲ್ಲಿ ಸರ್ಕಾರದ ಕಡೆಯಿಂದ ಅಫಿಸಿಯಲ್ ಆಗಿ ಹೇಳಲಾಗಿದೆ ಸ್ನೇಹಿತರೆ. ಇದು ಸರ್ಕಾರದ ಕಡೆಯಿಂದ ಅಫಿಸಿಯಲ್ ಆಗಿ ಬಂದಿರುವಂಥ ಅಪ್ಡೇಟ್. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳುವುದಾದರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇದೇ ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗಾದರೆ ಜಮಾ ಮಾಡ್ತಾರಂತೆ. ಈಗ ನಿಮಗೆ ಡಿಸೆಂಬರ್ ತಿಂಗಳಿನ ಹಣ ಅಲ್ಲ, ಇದೇನು 16ನೇ ಕಂತಿನ ಹಣ ನಿಮಗೆ ಕೊಡಬೇಕು, ಇದು ನವೆಂಬರ್ ತಿಂಗಳಿನ ಹಣ. ಓಕೆನಾ? ನವೆಂಬರ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಹಣವನ್ನು ಡಿಸೆಂಬರ್ನಲ್ಲಿ ನಿಮಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ? ನವೆಂಬರ್ ತಿಂಗಳಿನಲ್ಲಿ ಹಣ ಬರಬೇಕಾಗಿರುವಂಥ ಹಣವನ್ನು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಜಮಾ ಮಾಡಬೇಕಾಗುತ್ತದೆ. 16ನೇ ಕಂತಿನ ಹಣ ಡಿಸೆಂಬರ್ 31ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗಾದರೆ ಜಮಾ ಆಗಲಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಬಗ್ಗೆ ಈ ರೀತಿಯಾದಂಥ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.